ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಕಲ್ಕಿ 2989 AD ಈ ಸಿನಿಮಾ ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಾದ್ಯಂತ ಭಾರಿ ಸದ್ದು ಮಾಡಿದೆ. ಅಷ್ಟೇ ಯಾಕೆ, ಮೊಟ್ಟ ಮೊದಲ ದಕ್ಷಿಣ ಭಾರತದ ಸಿನಿಮಾ ಒಂದು ಹಿಂದಿಯಲ್ಲಿ ಇಷ್ಟು ದೊಡ್ಡ ಸೌಂಡ್ ಮಾಡಿರೋದು ಇದೇ ಮೊದಲ ಬಾರಿಗೆ. ಅಂದರೆ ಅನೇಕ ಬಾರಿ ಬೇರೆ ಬೇರೆ ಸಿನಿಮಾಗಳು ಮಾಡಿತ್ತು, ಆದರೆ ಈಗ ಕಲ್ಕಿ ಮಾಡ್ತಿರುವಂತಹ ಸದ್ದಿದೆಯಲ್ಲ, ಅದು ತುಂಬ ಭರ್ಜರಿಯಾಗಿದೆ. ಅಷ್ಟೇ ಅಲ್ಲ, ಇನ್ನು 45 ಕೋಟಿ ಕಲೆಕ್ಟ್ ಮಾಡಿದ್ರೆ ಬಾಲಿವುಡ್ನ ಇಲ್ಲಿವರೆಗೂ ಕೂಡ ಹೈಯೆಸ್ಟ್ ಕಲೆಕ್ಟ್ ಮಾಡಿರುವಂತಹ ಸಿನಿಮಾ ಆಗಿರುವಂತಹ ಜವಾನನ್ನ ಕಲ್ಕಿ ಹಿಂದಿಕ್ಲಿದೆ. ಸೊ ಇಷ್ಟೆಲ್ಲ ಒಂದು ಕೀರ್ತಿಯನ್ನು ಸಂಪಾದನೆ ಮಾಡಿ, ಇಷ್ಟೆಲ್ಲ ಲಿಟ್ರಲಿ ಒಂದು ಸಂಪಾದನೆಯನ್ನು ಮಾಡಿದಂತಹ ಕಲ್ಕಿ ಸಿನಿಮಾ ಈಗ ಒಂದು ವಿವಾದಕ್ಕೆ ಸಿಲುಕೊಂಡಿದೆ. ಅದಕ್ಕೆ ಕಾರಣ ಮಾಜಿ ಕಾಂಗ್ರೆಸ್ನ ನಾಯಕ ಪ್ರಮೋದ್ ಆಚಾರ್ಯ. ಕಲ್ಕಿ ಸಿನಿಮಾ 2898ನೇ ಇಸ್ವಿನಲ್ಲಿ ಜಗತ್ ಯಾವ ರೀತಿ ಇರುತ್ತೆ ಅನ್ನುವಂಥ ಒಂದು ಕಲ್ಪನೆಯನ್ನ ಮಾಡಿ ಈ ಚಿತ್ರದ ನಿರ್ದೇಶಕ ನಾಗ್ ಅಶ್ವಿನ್ ಮಹಾಭಾರತದ ಅನೇಕ ಕ್ಯಾರೆಕ್ಟರ್ಗಳನ್ನ, ಅಂದರೆ ಅನೇಕ ಪಾತ್ರಗಳನ್ನ ಇಲ್ಲಿ ತಂದು ಯಾವ ರೀತಿ ಆಧುನಿಕ ಜಗತ್ತಿನೊಂದಿಗೆ ಈ ಪಾತ್ರಗಳು ವರ್ತಿಸ್ತವೆ ಅನ್ನೋದನ್ನ ಬ್ಲೆಂಡ್ ಮಾಡಿ ಈ ಕಥೆಯನ್ನ ಮಾಡಿದ್ರು. ಇದು ಎಲ್ಲ ಕಡೆ ಜನರ ಮೆಚ್ಚುಗೆ ಪಾತ್ರವಾಗಿತ್ತು. ಆದರೆ ಈಗ ಆಚಾರ್ಯ ಪ್ರಮೋದ್ ಅವರು ಕಲ್ಕಿ ಸಿನಿಮಾದ ಡೈರೆಕ್ಟರ್ಗೆ, ಆಕ್ಟರ್ಗೆ ಅಂದರೆ ಪ್ರಭಾಸ್ ಅವರಿಗೆ, ಜೊತೆಗೆ ಅಮಿತಾಬ್ ಬಚ್ಚನ್ ಅವರಿಗೆ ಅವರ ಲಾಯರ್ ಮುಖಾಂತರ ಒಂದು ನೋಟಿಸನ್ನು ಕಳಿಸಿದ್ದಾರೆ. ಆ ನೋಟಿಸ್ ಏನು ಹೇಳುತ್ತೆ ಅಂತಂದರೆ, ಈಗಿನ ಕಾಲದಲ್ಲಿ ಬಂದಿರುವಂತಹ ಕಲ್ಕಿ ಸಿನಿಮಾ ಈ ಪುರಾಣ ಪಾತ್ರಗಳನ್ನ ತಿರುಚುವಂತಹ ಕೆಲಸವನ್ನ ಈ ಸಿನಿಮಾದಲ್ಲಿ ಮಾಡಲಾಗಿದೆ. ಈ ಸಿನಿಮಾ ನ್ಯಾಯವನ್ನು ಒದಗಿಸ್ತಾ ಇಲ್ಲ, ಅವ್ರಿಗೆ ಬೇಕಾದ ಹಾಗೆ ಈ ಒಂದು ಪಾತ್ರಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಹಾಗೂ ಕಥೆಯನ್ನು ತಿರುಚಿದ್ದಾರೆ ಅನ್ನುವಂಥದ್ದು ಅವರ ಮೊದಲ ಮುಖ್ಯವಾದಂತಹ ವಾದ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಇವರು ಹೇಳ್ತಾರೆ, ಏನು ಅಂತಂದರೆ, ನಮ್ಮ ಪುರಾಣ ಕಥೆಗಳನ್ನ ಹಾಗೂ ಪಾತ್ರಗಳನ್ನ, ಎಸ್ಪೆಷಲಿ ನಮ್ಮ ಹಿಂದೂ ಧರ್ಮದ ಪುರಾಣ ಕಥೆಗಳಿರ್ಬೋದು ಅಥವಾ ಪಾತ್ರಗಳಿರ್ಬೋದು, ಅದೆಲ್ಲವನ್ನು ಕೂಡ ತಿರುಚುವಂಥದ್ದು ಈಗಿನ ಕಾಲದಲ್ಲಿ ಫ್ಯಾಷನ್ ಆಗಿಬಿಟ್ಟಿದೆ ಅನ್ನುವಂಥದ್ದನ್ನು ಕೂಡ ಅವರು ಇದರಲ್ಲಿ ಉಲ್ಲೇಖ ಮಾಡ್ತಾರೆ. ಪ್ರಮುಖವಾಗಿ ಈ ಚಿತ್ರ ಕಲ್ಕಿ ಅನ್ನುವಂತಹ ಪಾತ್ರದ ಸುತ್ತಾಡುತ್ತೆ. ಈ ಕಲ್ಕಿ ಅನ್ನುವಂತಹ ಕ್ಯಾರೆಕ್ಟರ್ ಕೂಡ ಪುರಾಣದಲ್ಲಿ ಯಾವ ರೀತಿ ಇದೆ ಅದರ ಮೂಲ ಒಂದು ಉದ್ದೇಶ ಏನಿತ್ತು ಅದನ್ನೇ ಬದಲಾಯಿಸಿಬಿಟ್ಟಿದ್ದಾರೆ ಈ ಚಿತ್ರದಲ್ಲಿ ಅಂತ ಹೇಳಿ ಇವರು ಮತ್ತೊಂದು ಪ್ರಮುಖವಾದಂತಹ ಒಂದು ಅಲಿಗೇಷನ್ ಅನ್ನ ಮಾಡ್ತಾರೆ. ಅಷ್ಟಕ್ಕೂ ಆಚಾರ್ಯ ಪ್ರಮೋದ್ ಅವರು ಈ ಪರಿಯಾಗಿ ಕಲ್ಕಿ ಸಿನಿಮಾ ಬಗ್ಗೆ ತಲೆ ಕೆಡಿಸ್ಕೊಂಡು ಈ ರೀತಿಯಾಗಿ ಅವರು ನೋಟಿಸ್ ಕಳಿಸೋದಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪಾ ಅಂತಂದ್ರೆ, ಕಲ್ಕಿ ದೇವಸ್ಥಾನ ಜಗತ್ತಿನಲ್ಲೇ ಮೊಟ್ಟ ಮೊದಲ ದೇವಸ್ಥಾನ, ಕಲ್ಕಿ ದೇವಸ್ಥಾನ, ಇದನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇವರೇ ಖುದ್ದಾಗಿ ಉತ್ತರ ಪ್ರದೇಶದ ಸಂಭಾಲ್ ಅನ್ನುವಂಥ ಒಂದು ಜಾಗದಲ್ಲಿ ಫೆಬ್ರವರಿ 19ನೇ ತಾರೀಕು ಒಂದು ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಹಾಗೂ ಖುದ್ದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಈ ಒಂದು ಜಾಗಕ್ಕೆ ಬಂದು ಅಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಅದರ ನಿರ್ಮಾಣ ಕಾರ್ಯ ಕೂಡ ಈಗ ನಡೀತಾ ಇದೆ. ಅದರ ಜೊತೆಗೆ ಈಗ ಕಲ್ಕಿ ಸಿನಿಮಾ ಏನು ಬಂದಿದೆ, ಸೊ ಎರಡೂ ಕೂಡ ಅಂದರೆ ಕಲ್ಕಿ ಪಾತ್ರ ಇರ್ಬೋದು, ಕಲ್ಕಿ ಸಿನಿಮಾ ಇರ್ಬೋದು, ಅದರ ಜೊತೆಗೆ ಇಲ್ಲಿ ಕಲ್ಕಿ ದೇವಸ್ಥಾನ ನಿರ್ಮಾಣ ಆಗ್ತಿದೆಯಲ್ಲ, ಸೊ ಎರಡರ ಕುರಿತಾಗಿ ಆಚಾರ್ಯ ಪ್ರಮೋದ್ ಅವರು ಈಗ ಸಿಟ್ಟಾಗಿರೋದು. ಅದರ ಜೊತೆಗೆ ಕಲ್ಕಿ ಸಿನಿಮಾದ ಡೈರೆಕ್ಟರ್ಗೆ, ಆಕ್ಟರ್ಗಳಿಗೆ ಈಗ ಲೀಗಲ್ ನೋಟಿಸನ್ನು ಅವರೇ ಖುದ್ದಾಗಿ ಕಳಿಸಿದ್ದಾರೆ. ಸೊ ಎಲ್ಲ ಕಡೆ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪಡ್ಕೊಳ್ತಿರುವಂತಹ ಕಲ್ಕಿ ಸಿನಿಮಾ ಅಥವಾ ಸಿನಿಮಾದ ನಿರ್ದೇಶಕರಿರ್ಬೋದು, ಆಕ್ಟರ್ಗಳಿರ್ಬೋದು, ಇವರ ಲೀಗಲ್ ನೋಟಿಸ್ಗೆ ಯಾವ ರೀತಿ ಉತ್ತರ ಕೊಡ್ತಾರೆ, ಅದು ಈಗ ಸದ್ಯಕ್ಕಿರುವಂಥ ಅತಿ ದೊಡ್ಡ ಪ್ರಶ್ನೆ.